ಗೈಸ್, ಮೈಸೂರಲ್ಲಿ ಮೈಸೂರು ಬೋಂಡನ ತಿಂದಿರ್ತೀರಾ, ಆದ್ರೆ ಹೈದರಾಬಾದ್ ಅಲ್ಲಿ ಮೈಸೂರು ಬೋಂಡನ ತಿಂದಿರಲ್ಲ, ತಿಂದಿರಕ್ ಸಾಧ್ಯನೇ ಇಲ್ಲ. ಸೊ ನಾನ್ ನಿಮ್ಗೆ ತೋರಿಸ್ತೀನಿ ಇಲ್ಲಿನ ಒಂದು ಮೈಸೂರು ಬೋಂಡ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. సమోసా ఇక్కడ చాలా బాగుంటది. ಸಕಲ ಕಾಣಿಸ್ತಾ ಇದೆ ನೋಡಿ, ಹಂಗೆ ತೇಲ್ತಾ ಇದೆ, ಫ್ಲೋಟ್ ಆಗ್ತಾ ಇದೆ ಇದರಲ್ಲಿ. ಸೊ ಸಾಲ್ಟ್ ಸೋಡಾ ನಮ್ಮ ಹತ್ರ ಇದೆ, ಈಗ ಒಂದು ಟ್ರೈ ಮಾಡೋಣ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತಿದೀವಿ ಹೈದರಾಬಾದ್ ನ DLF ಅಲ್ಲಿ. ವೇಟ್, ಏನಪ್ಪಾ ಮಂಜು DLF ಅಂದ್ರೆ ಏನಂತ ಕೇಳ್ತಾ ಇದ್ದೀರಾ ನೀವು? ನೀವೆಲ್ಲರೂ ಬೆಂಗಳೂರಿನ ವಿ ಪುರಂ ಫುಡ್ ಸ್ಟ್ರೀಟ್ ನ ಕೇಳಿರ್ತೀರಾ. ನಿಮ್ಗೆ ಹೆಂಗೆ ವಿ ಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಹಲವಾರು ಫುಡ್ ಸ್ಟಾಲ್ಸ್ ನ ನೋಡಕ್ ಸಿಗುತ್ತೋ, ಟ್ರೈ ಮಾಡಕ್ ಸಿಗುತ್ತೋ, ಅದೇ ರೀತಿ ಹೈದರಾಬಾದ್ ಅಲ್ಲಿ ಒಂದು ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾ ಇದೀನಿ. ಅದೇ DLF ಫುಡ್ ಸ್ಟ್ರೀಟ್. ಬನ್ನಿ, ಇನ್ನೇಕ್ ತಡ, ಒಂದು ಫುಡ್ ಸ್ಟ್ರೀಟ್ ಅಲ್ಲಿ ಏನೇನಿದೆ ಅಂತ ನಾವು ಟ್ರೈ ಮಾಡ್ಬಿಟ್ಟು ತೋರಿಸ್ತೀವಿ. ಲೆಟ್ಸ್ ಗೋ. ಈಗ ನಾವು ಇಲ್ಲಿ ಅಪ್ಸರ ಟಿಫಿನ್ ಸೆಂಟರ್ ಅಂತ ಇದೆ DLF ಅಲ್ಲಿ. ಅಲ್ಲಿ ನಾವು ರವಾ ದೋಸೆನ ಆರ್ಡರ್ ಮಾಡಿದೀವಿ. ನಮ್ ಬೆಂಗಳೂರಲ್ಲಿ ನೋಡಿರ್ತಾರೆ, ಈ ತರ ರವಾ ದೋಸೆ ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಬಟ್ ನೋಡಿ, ಈ ತರ ನೋಡಿ, ರವಾ ದೋಸೆ ಒಳಗಡೆ ಎಲ್ಲ ಆನಿಯನ್ಸ್ ಇದೆಲ್ಲ ಹಾಕೊಟ್ಟಿದ್ದಾರೆ ನೋಡಿ. ಆನಿಯನ್ಸ್, ಕ್ಯಾರೆಟ್ ಎಲ್ಲ ಇದೆ. ಎರಡು ತರ ಚಟ್ನಿ ಇದೆ, ಒಂದು ರೆಡ್ ಚಟ್ನಿ ಮತ್ತು ಒಂದು ಮಾಮೂಲು ಕೊಬ್ಬರಿ ಚಟ್ನಿ ಅನ್ಸುತ್ತೆ. ನೋಡೋಣ. ನೋಡಿ, ತುಂಬಾ ಕ್ರಿಸ್ಪಿ ಆಗಿದೆ ನೋಡಿ. ಚೆನ್ನಾಗಿದೆ, ತುಂಬಾ ಕ್ರಿಸ್ಪಿ ಆಗಿದೆ. ಬಟ್ ಇನ್ನೊಂದು ವಿಚಾರ ಏನ್ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಗೆ ಹೈದರಾಬಾದ್ ಅಲ್ಲಿ ನಮ್ ಬೆಂಗಳೂರು ತರ ಚಟ್ನಿ ಸಿಗಲ್ಲ. ಇಲ್ಲಿ ಎಲ್ಲ ಚಟ್ನಿಯಲ್ಲೂ ಕೂಡ ಶೇಂಗಾನ ಮಿಕ್ಸ್ ಮಾಡ್ತಾರೆ. ನಮ್ದ್ರೆಲ್ಲ ಕೊಬ್ಬರಿ, ಕಡಲೆ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಕ್ವೈಟ್ ಡಿಫ್ರೆಂಟ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಗೈಸ್, ಮೈಸೂರಲ್ಲಿ ಮೈಸೂರು ಬೋಂಡನ ತಿಂದಿರ್ತೀರಾ, ಆದ್ರೆ ಹೈದರಾಬಾದ್ ಅಲ್ಲಿ ಮೈಸೂರು ಬೋಂಡನ ತಿಂದಿರಲ್ಲ, ತಿಂದಿರಕ್ ಸಾಧ್ಯನೇ ಇಲ್ಲ. ಸೊ ನಾನ್ ನಿಮ್ಗೆ ತೋರಿಸ್ತೀನಿ ಇಲ್ಲಿನ ಒಂದು ಮೈಸೂರು ಬೋಂಡ ಹೇಗಿದೆ ಅಂತ. ನೋಡಿ, ತುಂಬಾ ಸ್ಮೂತ್ ಆಗಿ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಸೇಮ್ ಚಟ್ನಿ, ಇದಕ್ಕೆ ಕೂಡ ರೆಡ್ ಚಟ್ನಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ರೆಡ್ ಚಟ್ನಿ ಒಟ್ಟಿಗೆ ಟ್ರೈ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಮೈಸೂರು ಬೋಂಡಾಗಿನ ಚಟ್ನಿನೇ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಒಂದು ಸ್ವೀಟ್ ಮತ್ತೆ ಸ್ಪೈಸ್ ಒಂದು ಫ್ಲೇವರ್ ನ ಮಿಕ್ಸ್ ಕಾಂಬಿನೇಷನ್ ಇದೆ. ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ರೆಡ್ ಕಲರ್ ಚಟ್ನಿ. ಈ ಒಂದು ಹೊರಗಡೆ ಏನು ಕಾಣಿಸ್ತಾ ಇದೆಯಲ್ಲ ಟೆಕ್ಸ್ಚರ್, ತುಂಬಾ ಸಖತ್ತಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ನೋಡಿ, ಒಂಚೂರು ಹಾರ್ಡ್ ಇಲ್ಲ, ಒಂಚೂರು ಏನು ಓವರ್ ರೋಸ್ಟ್ ಆಗಿಲ್ಲ, ಸಕ್ಕತ್ತಾಗಿದೆ, ಸ್ಮೂತ್ ಆಗಿದೆ ನೋಡಿ. ಗೈಸ್, ಅದೇ ಪ್ಲೇಸ್ ಅಲ್ಲಿ ನಾವು ಮಿರ್ಚಿ ಬಜ್ಜಿನ ತಗೊಂಡಿದೀವಿ, ನೋಡ್ತಾ ಇರ್ಬೋದು. ಈ ಒಂದು ಮಿರ್ಚಿನ ಹಾಫ್ ಕಟ್ ಮಾಡ್ಬಿಟ್ಟು ಅದ್ರೊಳಗಡೆ ಈರುಳ್ಳಿ ಸ್ಟಫಿಂಗ್ ಹಾಕಿ ಮತ್ತೆ ಶೇಂಗಾ ಬೀಜ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ನೋಡಿ ಇದು ಚಿಪ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಏನ್ ಸ್ಪೆಷಾಲಿಟಿ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಗೆ ನಮ್ ಬೆಂಗಳೂರಲ್ಲಿ ನೋಡಿರ್ತೀರ, ಈ ತರ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿರೋ ಮಿರ್ಚಿ ನಿಮ್ಗೆ ಸಿಗೋದೇ ಇಲ್ಲ ಎಲ್ಲಿ ಬೆಂಗಳೂರಲ್ಲಿ ಹುಡುಕಿದ್ರು. ಇತ್ತೀಚೆಗೆ ಆಗ್ತಾ ಇದೆ ಸ್ಟೋರ್ಸ್, ಓಕೆ ಪರವಾಗಿಲ್ಲ. ಬಟ್ ನಿಮ್ಗೆ ಮೆಜಾರಿಟಿ ಆಫ್ ದ ಪ್ಲೇಸಸ್ ಅಲ್ಲಿ ನಿಮ್ಗೆ ಏನು ಬೆಂಗಳೂರು ಸ್ಟೈಲ್ ಮೆಣಸಿನ್ಕಾಯಿ ಇರುತ್ತಲ್ಲ, ಅದೇ ಬಜ್ಜಿ ಸಿಗುತ್ತೆ. ಬಟ್ ನಿಮ್ಗೆ ಹೈದರಾಬಾದ್ ಅಲ್ಲಿ ನೋಡಿ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮಿರ್ಚಿ ಬಜ್ಜಿ ಸಿಗ್ತಾ ಇದೆ. ಇದನ್ನ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ. ಸಕ್ಕತ್ತಾಗಿದೆ. ಬಟ್ ಈ ಮಿರ್ಚಿನೂ ಕೂಡ ಸ್ವಲ್ಪ ದಪ್ಪ ಇದೆ, ನಮ್ ತರ ಮಿರ್ಚಿನೇನೆ. ಬಟ್ ನಾವೀಗ ಏನು ಉಣ್ಣಗಾಯಿಗೆ ಆ ತರ ಎಲ್ಲ ಬೆಳೆಸ್ತೀವಲ್ಲ, ಆ ತರ ಸ್ವಲ್ಪ ದಪ್ಪ ಇದೆ ಟೆಕ್ಸ್ಚರ್ ಮೆಣಸಿನ್ಕಾಯಿ. ನಾವು ಉತ್ತರ ಕರ್ನಾಟಕದಲ್ಲೆಲ್ಲ ಬೆಳೆಸೋ ಮೆಣಸಿನ್ಕಾಯಿ ಹೆಂಗಿರುತ್ತೆ ಅಂದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ ನೋಡಿ. ಇದನ್ನ ಕಟ್ ಮಾಡ್ಬಿಟ್ಟು ಅದ್ಮೇಲೆ ಒಂದು ನಿಂಬೆ ರಸದ ಫ್ಲೇವರ್ ನ ಹಾಕಿದ್ದಾರೆ. ಅದು ತುಂಬಾ ಒಂದು ಟ್ಯಾಂಗಿ ಫ್ಲೇವರ್ ನ ಕೊಡ್ತಾ ಇದೆ, ತುಂಬಾ ಚೆನ್ನಾಗಿದೆ. ಗೈಸ್, ಈಗ ನಾವು ಗೋಲ್ಗಪ್ಪನ ಟ್ರೈ ಮಾಡಕ್ ಬಂದಿದೀವಿ. ನಾವು ಬೆಂಗಳೂರಲ್ಲಿ ಗೋಲ್ಗಪ್ಪ ಅಂತೀವಿ, ಇಲ್ಲಿ ಗಪ್ಚುಪ್ ಅಂತಾರಂತೆ. ಸೊ ಗಪ್ಚುಪ್ ನ ಟ್ರೈ ಮಾಡಕ್ ಬಂದಿದೀವಿ DLF ಅಲ್ಲಿ. ನೋಡೋಣ. ನೋಡಿ, ಪಾನಿ ಫುಲ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ನಿಮ್ಗೆ. ಗೈಸ್, ಗಪ್ಚುಪ್ ಟ್ರೈ ಮಾಡ್ತಾ ಇದೀವಿ ನೋಡಿ. ಸಕ್ಕತ್ತಾಗಿದೆ. ಆನಿಯನ್ ಹಾಕೊಂಡು ಟ್ರೈ ಮಾಡೋಣ. ಸ್ಲೋ ಬಾಯ್. ಗೈಸ್, ನನಗೆ ಈ ಒಂದು
ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಅದು ಕೂಡ ಹಿಂಗೆ ಇದರ ಹಿಂಗೆ ಸ್ಟ್ರೀಟ್ ಸೈಡ್ ಅಲ್ಲಿ ತಿನ್ಬೇಕಂದ್ರೆ ಇನ್ನೂ ಸಕ್ಕತ್ತಾಗಿ ಇಷ್ಟ. ಇಲ್ಲಂತೂ ಈ ಒಂದು ಪಾನಿ ಫ್ಲೇವರೇ ತುಂಬಾ ಒಂದು ಘಾಟ ಇದೆ, ತುಂಬಾ ಸ್ಪೈಸಿ ಇದೆ, ತುಂಬಾ ಸಕ್ಕತ್ತಾಗಿದೆ. ನೋಡ್ತಾ ಇರ್ಬೋದು, ತೋರಿಸಿದ್ನಲ್ಲ ನಿಮ್ಗೆ ಗ್ರೀನ್ ಕಲರ್ ಹೆಂಗಿದೆ ಅಂತ. ಹೊಡೆದೇ ಹೋಯ್ತು ನೋಡಿ. ಗೈಸ್ ನೋಡಿ, ಈ ಒಂದು ಪಾನಿಪುರಿ ತಿಂದ್ಬಿಟ್ಟು ಪಾನಿ ಕುಡಿದ್ರೇನೆ ಮಜಾ, ಇಲ್ಲಾಂದ್ರೆ ಆ ಒಂದು ಪಾನಿಪುರಿ ತಿಂದಿರೋ ಫೀಲೇ ಬರಲ್ಲ. ಸೊ ಕುಡಿಯೋಣ. ಫುಲ್ ಘಾಟ ಇದೆ. ನಿಮ್ಗೆ ಏನಾದ್ರು ನೆಗಡೆ ಶೀತ ಆಗಿದ್ರೆ ಹಂಗೆ ಕಿತ್ಕೊಂಡು ಹೋಗ್ಬಿಡ್ಬೇಕು, ಆ ತರ ಇದೆ ನೋಡಿ. ಎಷ್ಟು ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಸೊ ನೀವು ಕೂಡ ಬರೇ ಪಾನಿಪುರಿನ ಸುಮ್ಮನೆ ಹಂಗೆ ತಿಂದು ಹೋಗ್ತೀರಾ ಅಂದ್ರೆ ಚೆನ್ನಾಗಿರಲ್ಲ. ಆ ಒಂದು ಪಾನಿನ ಹಾಕ್ಸ್ಕೊಂಡು ಕುಡಿದು ಫೀಲ್ ಮಾಡಿ ಹೋದ್ರೇನೆ ಆ ಒಂದು ಏನಂತಾರೆ, ಆ ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಸಿಗೋದು. ಗೈಸ್ ಈಗ ಇಲ್ಲೇ ಒಂದು ಶ್ರೀಜಿ ಸ್ವೀಟ್ಸ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಸಮೋಸನ ಟ್ರೈ ಮಾಡ್ತಾ ಇದೀವಿ ನೋಡಿ. ನಾವೇ ಇದೊಂದು ಹಾಕ್ಸ್ಕೋಬೇಕು. ಇಲ್ಲಿ ನೋಡಿ, ಸ್ವೀಟ್ ಕೆಚಪ್ ಇದೆ, ಸ್ವಲ್ಪ ಹಾಕೊಳ್ಳೋಣ. ಮತ್ತೆ ಚಿಲ್ಲಿ ಇದಿದೆ ನೋಡಿ. ಸೊ ಒಂದು ಚಿಲ್ಲಿ ಕೂಡ ಹಾಕೊಳ್ಳೋಣ, ನಮಗೆ ಖಾರ ಅಂದ್ರೆ ಫುಲ್ ಇಷ್ಟ. ಸೊ ಒಂದು ಟ್ರೈ ಮಾಡೋಣ ಇದನ್ನು ಕೂಡ. ಸೊ ನೋಡಿ, ಸಮೋಸ ಒಳ್ಳೆ ಟ್ರಯಾಂಗುಲರ್ ಶೇಪ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ಆಲೂ ಸಮೋಸ ಅನ್ಸುತ್ತೆ ಇದು. ಫುಲ್ ಬಿಸಿಯಾಗಿದೆ, ಸಗದಾಗಿದೆ. ಇದೊಂದು ಸಮೋಸ ಇವೆಲ್ಲ ಬಿಸಿ ಬಿಸಿಯಾಗಿದ್ರೇನೆ ಚೆನ್ನಾಗೇ, ಇಲ್ಲಾಂದ್ರೆ ತಣ್ಣಗಿದ್ರೆ ಆ ಒಂದು ಸಮೋಸ ಫೀಲ್ ಕೊಡೋದಿಲ್ಲ. ನೋಡಿ, ಸ್ವಲ್ಪ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋಣ. ಇದು ಸ್ಟಫ್ ಮೇನ್ ಇದೆಯಲ್ಲ ಒಳಗಡೆ, ಆಲೂ ಸ್ಟಫ್ ತುಂಬಾ ಚೆನ್ನಾಗಿದೆ. ಇದು ನೋಡ್ತಾ ಇರ್ಬೋದು, ಆ ಒಂದು ಮಸಾಲ ಸಕ್ಕತ್ತಾಗಿದೆ. ತುಂಬಾ ಬಿಸಿ ಇದೆ, ಚೆನ್ನಾಗಿದೆ. ಚಿಲ್ಲಿನ ಟ್ರೈ ಮಾಡೋಣ. ಚಿಲ್ಲಿ ಅಂತೂ ಹೆವಿ ಖಾರ ಇದೆ. ನಮ್ಗೆ ಚಿಲ್ಲಿ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ನಮ್ಮ ಸೈಡ್ ಡಾಬಾಗಳು ಜಾಸ್ತಿ. ಆ ಒಂದು ಡಾಬಾದಲ್ಲಿ ನಾವು ರೊಟ್ಟಿ, ಶೇವ್ ಭಾಜಿ ಏನೇ ತಗೊಂಡ್ರಿ ಒಂದು ಚಿಲ್ಲಿ ಇಲ್ದಲ್ಲಿ ನಾವು ಊಟನೇ ಮಾಡಲ್ಲ. ತುಂಬಾ ಖಾರ ಇದೆ. Okay guys, like we are asking samosa review for strangers in DLF. So let's ask, how is the samosa? Are you enjoying it? ಸಮೋಸ ನಲ್ಲ ಇರಕ್ಕೆ. Oh, Tamil. Samosa ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಲ್ಲ ಇರುತ್ತೆ ಅಂತ. ಸಮೋಸ is very good. Super delicious. Okay, teach something to me, like Tamil. I don't know Tamil. You don't know Tamil? I am Telugu. You're Telugu, okay. No, I'm just telling in different languages. Okay. సమోసా ఇక్కడ చాలా బాగుంటది. Every week మేము వస్తాం ఇక్కడికి సమోసా. ಗೈಸ್ ಜೋಶಲ್ಲಿ ಏನೋ ಒಂದು ಮಿರ್ಚಿನ ತಿಂದ್ಬಿಟ್ಟೆ, ಫುಲ್ ಒಂದು ಖಾರ ನೆತ್ತಿಗೆ ಏರ್ಬಿಡ್ತು. ಸೊ ಒಂದು ಸ್ವೀಟ್ ಟ್ರೈ ಮಾಡ್ತಾ ಇದೀವಿ ನೋಡಿ. ಈಗ ರಸಮಲೈ ಇದೆ ನಮ್ಮ ಹತ್ರ, ಸಕಲ ಕಾಣಿಸ್ತಾ ಇದೆ ನೋಡಿ. ಹಂಗೆ ತೇಲ್ತಾ ಇದೆ, ಫ್ಲೋಟ್ ಆಗ್ತಾ ಇದೆ ಇದರಲ್ಲಿ ನೋಡಿ. ಒಂಥರ ಬಾವಿ ತರ ಇದೆ, ಬಾವಿಯಲ್ಲಿ ತುಂಬಿಟ್ಟು ಹೆಂಗೆ ಮೇಲೆ ಒಂದು ಟೈಲ್ ಟ್ಯೂಬ್ ಹಾಕಿದ್ರೆ ಹೆಂಗೆ ತೇಲುತ್ತೋ ಆ ತರ ಈ ಒಂದು ರಸಮಲೈ ತೇಲ್ತಾ ಇದೆ. ಸೊ ರಸಮಲೈನ ಟ್ರೈ ಮಾಡೋಣ. ಫಸ್ಟ್ ಈ ಒಂದು ಲಿಕ್ವಿಡ್ ಹೆಂಗಿದೆ ಅಂತ ಇದನ್ನ ನೋಡಿ ಟ್ರೈ ಮಾಡೋಣ. ಆ ಒಂದು ಖಾರ ಎಷ್ಟಾಗಿತ್ತಂದ್ರೆ ನಂಗೆ ಈ ಒಂದು ಸ್ವೀಟ್ ತಿಂದ್ಮೇಲೆ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ. One eternity later. ಫೈನಲಿ ಬಂತು ನೋಡಿ. ಸಕಲಾಗಿದೆ ರಸಮಲೈ. ಸಮೋಸಾಗಿನ ರಸಮಲೈ ತುಂಬಾ ಚೆನ್ನಾಗಿದೆ. ಗೈಸ್ ಈಗ ನಾವು ರೆಡ್ ಸಾಸ್ ಪಾಸ್ತಾನ ಟ್ರೈ ಮಾಡ್ತಾ ಇದೀವಿ, ನೋಡ್ತಾ ಇರ್ಬೋದು. ತುಂಬಾ ಕಲರ್ಫುಲ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ ರೆಡ್ ಸಾಸ್ ಪಾಸ್ತಾ. ಈ ಒಂದು ಟೇಸ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಈ ಒಂದು ಟೇಸ್ಟ್ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಆ ಒಂದು ಸಾಸ್ ನ ಫ್ಲೇವರ್ ಏನಿದೆಯಲ್ಲ, ಒಂದು ಪ್ರತಿ ಬೈಟಲ್ಲೂ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ತುಂಬಾ ಜ್ಯೂಸಿಯಾಗಿ ಸಖತ್ತಾಗಿದೆ ಪಾಸ್ತಾ, ಚೆನ್ನಾಗಿದೆ ನೋಡಿ. ಕಾರ್ನ್, ಲೈಕ್ ಆನಿಯನ್ಸ್ ಮತ್ತೆ ಬ್ರಾಕ್ಲಿ ಎಲ್ಲ ಇದೆ ನೋಡಿ. ಬ್ರಾಕ್ಲಿನೂ ಇದೆ, ಹೆಲ್ತ್ ತುಂಬಾ ಒಳ್ಳೇದು ಬ್ರಾಕ್ಲಿ. ಸಖತ್ತಾಗಿದೆ. ಇದೊಂದು ರೆಡ್ ಸಾಸ್ ಪಾಸ್ತಾನ ನಾವು ಎಲ್ಲಿ ಟ್ರೈ ಮಾಡ್ತಾ ಇದೀವಪ್ಪ ಅಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು, ಕ್ರೇವನ್ಕೋ ಅಂತ ಹೊಸದಾಗಿ ಎಲ್ಲ ನಮ್ಮ ತರಾನೇ ಫ್ರೆಂಡ್ಸ್ ಗಳು ಸೇರ್ಕೊಂಡು ಓಪನ್ ಮಾಡಿದ್ದಾರೆ. ಸೊ ನೀವೇನಾದ್ರೂ DLF ಗೆ ಬಂದ್ರೆ ಈ ಒಂದು ಯಂಗ್ಸ್ಟರ್ಸ್ ಏನೆಲ್ಲ ಸೇರ್ಕೊಂಡು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾರಲ್ಲ, ಅವ್ರಿಗೆ ಒಂದು ಸಪೋರ್ಟ್ ಮಾಡಿ ಬಂದ್ಬಿಟ್ಟು ಈ ಒಂದು ಡಿಶ್ ನ ಟ್ರೈ ಮಾಡಿ. ಲೈಕ್ ಸುಮ್ಮನೆ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಗೈಸ್ ಈಗ ನಾವು ಮುಂತ ಮಸಾಲಾನ ಟ್ರೈ ಮಾಡ್ತಾ ಇದೀವಿ. ಇದೊಂಥರ ಡಿಫ್ರೆಂಟ್ ಡಿಶ್ ಅನ್ಕೋಬೇಡಿ ನೀವು ಹೆಸರು ಕೇಳಿದ ತಕ್ಷಣ. ಏನ್ ಮಾಡಿದ್ರಪ್ಪ ಇದ್ರಲ್ಲಿ ಅಂದ್ರೆ, ಒಂದು ಏನ್ ನಾವು ಮಿರ್ಚಿ ಬಜ್ಜಿ ಇದೆಯಲ್ಲ, ಮಿರ್ಚಿ ಬಜ್ಜಿನ ಲೈಕ್
ಚಿಕ್ಕ ಚಿಕ್ಕದಾಗಿ ಸ್ಕ್ವಾಶ್ ಮಾಡ್ಬಿಟ್ಟು ತುಂಡು ಮಾಡ್ಬಿಟ್ಟು ಅದ್ರ ಮೇಲೆ ಮಂಡಕ್ಕಿನ ಹಾಕ್ಬಿಟ್ಟು ಮತ್ತೆ ಕಾರ್ನ್ ಫ್ಲೇಕ್ಸ್ ನ ಹಾಕಿ ಮತ್ತೆ ಇನ್ನೇನೋ ಮಸಾಲೆಗಳು ಈರುಳ್ಳಿ ಅದು ಇದು ಹಾಕ್ಬಿಟ್ಟೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಮುಂತ ಮಸಾಲ ಅಂತ ಇದ್ರ ಹೆಸರು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ನೋಡಿ ಕಾಣಿಸ್ತಾ ಇದೆ, ಟ್ರೈ ಮಾಡೋಣ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ಆ ಒಂದು ಮಿರ್ಚಿನ ಏನು ಕಟ್ ಮಾಡಿದಾರಲ್ಲ, ಆ ಒಂದು ಮಿರ್ಚಿ ಆ ಒಂದು ಹಿಟ್ಟೆ ಸಿಗ್ತಾ ಇದೆ ಬಾಯಿಗೆ, ಅದ್ ಬಿಟ್ಟು ಬೇರೆ ಏನು ಸಿಗ್ತಾ ಇಲ್ಲ. ನೋಡಿ ಚೆನ್ನಾಗಿದೆ. ಒಂದು ನಿಂಬು ಅದೆಲ್ಲ ಹಿಂಡಿರೋದ್ರಿಂದ ಒಂದು ಟ್ಯಾಂಗಿ ಫ್ಲೇವರ್ ಬರ್ತಾ ಇದೆ. ಬಟ್ ಅಷ್ಟೇನು ತುಂಬಾ ಚೆನ್ನಾಗಿದೆ ಅಂತ ಏನು ಹೇಳ್ತಾ ಇಲ್ಲ. ఓకే ట్రై ಮಾಡ್ಬೋದು అಷ್ಟೇ, ఆ ತರ ಇದೆ. ఇదే ముంత మసాలా నేను మాది నేటివ్ ప్లేస్ విజయవాడలో ట్రై చేశాను. అక్కడైతే ఇంకా ఎక్సలెంట్ గా ఉంటుంది. దీంట్లో కొన్ని ఏమేమి మిస్ అయినాయి అంటే రోస్టెడ్ ఆల్మండ్స్, క్యాష్యూ నట్స్ ఇవి మిస్ అయినాయి. దాంతోపాటు ఇంకొంచెం లెమన్ ఫ్లేవర్ అండ్ ఇంకొంచెం స్పైసీగా ఉంటే ఇంకా బాగుంటుంది. ఇది బాగాలేదని కాదు, ఇంకొంచెం బెటర్గా ఉంటుంది టేస్ట్. అది ಸ್ಪೈಸಿ ಐಟಮ್ ನ ತಿಂದ್ಬಿಟ್ಟು ಏನಾದ್ರು ಕೂಲ್ ಆಗಿ ಏನಾದ್ರು ಟ್ರೈ ಮಾಡೋಣ ಅಂತೇಳಿ ಐಸ್ ಕ್ರೀಮ್ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ನಮ್ಗೆ ಹಂಗೆ ಐಸ್ ಕ್ರೀಮ್ ಹುಡುಕ್ತಾ ಇರೋ ಒಂದು ಜಾಗದಲ್ಲಿ ನಮ್ಗೆ ಒಂದು ಅಪ್ಸರಾ ಬಾದಾಮ್ ಮಿಲ್ಕ್ ಅಂತ ನಮ್ಗೆ ಒಂದು ಶಾಪ್ ಕಾಣಿಸಿದೆ. ಸೊ ಈಗ ನಾವು ಈ ಒಂದು ಬಾದಾಮ್ ಮಿಲ್ಕ್ ನ ಟ್ರೈ ಮಾಡ್ಬಿಟ್ಟು ಹೇಳ್ತೀವಿ ಒಂದು DLF ಅಲ್ಲಿ. ಬನ್ನಿ, ಈ ಒಂದು ಬಾದಾಮ್ ಮಿಲ್ಕ್ ನ ಫಸ್ಟ್ ಮೇಕಿಂಗ್ ತೋರಿಸ್ತೀನಿ. ಆ ಒಂದು ಮೇಕಿಂಗ್ ಆದ ತಕ್ಷಣ ಆ ಒಂದು ಬಾದಾಮ್ ಹಾಲ್ನ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ ಆ ಒಂದು ಟೇಸ್ಟ್ ಹೇಗಿದೆ ಅಂತ. ಬನ್ನಿ. ನೋಡಿ ಗೈಸ್, ಫಸ್ಟ್ ಕೋವಾ ಹಾಕ್ತಾ ಇದಾರೆ ಗ್ಲಾಸ್ ಅಲ್ಲಿ. ಆ ಕೋವಾ తర్వాత ఏమొస్తుంది ಹಿಂದಿ? ಕೋವಾಕ್ಕೆ ಬದಲು ಓಕೆ ಬಾದಾಮ್ ಮಿಲ್ಕ್. ಫಸ್ಟ್ ಕೋವಾ ಹಾಕ್ತಾರೆ ಅಂತ ಕೆಳಗಡೆ, ಕೋವಾದ ಮೇಲೆ ಬಾದಾಮ್ ಮಿಲ್ಕ್ ಹಾಕಿ ಕೊಡ್ತಾರೆ. ನೋಡಿ ಬಾದಾಮ್ ಮಿಲ್ಕ್ ಅಲ್ಲಿದೆ. ಒಂದು ಕೋವಾನ ಮತ್ತೆ ಬಾದಾಮ್ ಹಾಲ್ನ ಕೂಡ ಇಲ್ಲಿ ಒಳಗಡೆ ಒಂದು ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದಾರೆ. ನೋಡಿ ಸೊ ಒಂದು ಕೋವಾನ ಮತ್ತೆ ನಾವು ಲೈಕ್ ಲಾಸ್ಟ್ ವಿಡಿಯೋದಲ್ಲಿ ಚಾರ್ಮಿನಾರ್ ಅಲ್ಲಿ ನಾನು ನಿಮ್ಗೆ ಲಸ್ಸಿ ಟ್ರೈ ಮಾಡಿ ತೋರಿಸಿದ್ದೆ. ಅಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಆ ಒಂದು ಮಲೈ ಒಂದ್ ಕಡೆ ಇತ್ತು, ಲಸ್ಸಿ ಒಂದ್ ಕಡೆ ಇತ್ತು. ಸೊ ನಮ್ಗೆ ಸಪ್ರೇಟ್ ಆಗಿ ತಿನ್ನ ಒಂದು ಕಾಂಬಿನೇಷನ್ ಟೇಸ್ಟ್ ಸಿಕ್ಕಿರ್ಲಿಲ್ಲ. ನೋಡಿ ಆ ಒಂದು ಕೋವಾ ಬಾದಾಮ್ ಮಿಲ್ಕ್ ಏನ್ ಮಿಕ್ಸ್ ಮಾಡಿ ಕೊಟ್ಟಿದಾರಲ್ಲ, ಅದಕ್ಕೆ ಒಂದು ಡಿಫ್ರೆಂಟ್ ಫ್ಲೇವರ್ ಆಗಿ ಒಂದು ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಬಾದಾಮ್ ನ ಕೂಡ ಒಂದು ಚಿಕ್ಕದಾಗಿ ಹೆಚ್ಚಾಕಿರೋದನ್ನ ಕೂಡ ಕೊಟ್ಟಿದ್ದಾರೆ. ಟ್ರೈ ಮಾಡ್ತೀನಿ. ಚೆನ್ನಾಗಿದೆ, ತುಂಬಾ ಕೂಲ್ ಆಗಿದೆ. ಆ ಒಂದು ಕೋವಾ ಬಾದಾಮ್ ಹಾಲ್ ಮಿಕ್ಸ್ ಆಗಿರೋದ್ರಿಂದನೇ ಒಂದು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ನಾನು ಮುಂಚೆ ಯಾವಾಗೂ ಟ್ರೈ ಮಾಡಿರ್ಲಿಲ್ಲ ಈ ತರ. ನೀವೇನಾದ್ರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಮತ್ತೆ ತಿಳಿಸಿ. ಈ ಒಂದು ಕೋವಾ ಮತ್ತೆ ಬಾದಾಮ್ ಮಿಲ್ಕ್ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಟೇಸ್ಟ್. ಗೈಸ್, ಈಗ ನಾವು ವರಲಕ್ಷ್ಮಿ ಟಿಫಿನ್ಸ್ ಅನ್ನೋ ಒಂದು ಪ್ಲೇಸ್ ಬಂದಿದೀವಿ. ಇಲ್ಲಿ ನಾವು ಏನ್ ಆರ್ಡರ್ ಮಾಡಿದೀವಪ್ಪ ಅಂದ್ರೆ ಘೀ ಕಾರಂ ಪುಡಿ ಇಡ್ಲಿನ ಆರ್ಡರ್ ಮಾಡಿದೀವಿ. ನೋಡ್ತಾ ಇರ್ಬೋದು, ಲೈಕ್ 3 ಇಡ್ಲಿ ಕೊಟ್ಟಿದ್ದಾರೆ. ಒಂದು ಹೇಳಿದ್ನಲ್ಲ ಸೇಮ್ ಅದೇ ತರ ಚಟ್ನಿ ಮತ್ತೆ ಇದೊಂದು ರೆಡ್ ಕಲರ್ ಚಟ್ನಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಇದನ್ನ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ. ಗೀನ ಅಂತೂ ಹೆವಿ ಆಗಿ ಹಾಕೊಟ್ಟಿದ್ದಾರೆ. ನಮ್ಮ ರಾಮೇಶ್ವರಂ ಕೆಫೆಲ್ ಹೆಂಗೆ ಗೀನ ಹಾಕೊಡ್ತಾರಲ್ಲ ಅದೇ ರೀತಿ ಸುರಿದು ಕೊಟ್ಟಿದ್ದಾರೆ. ನೋಡಿ ಚೆನ್ನಾಗಿದೆ. ಈ ಒಂದು ಪುಡಿ ಏನಿದೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ನಮ್ ತರ ಏನ್ ನಮ್ ಕರ್ನಾಟಕದ ಪುಡಿ ತರ ಅಲ್ಲ, ಇದೊಂದು ಡಿಫ್ರೆಂಟ್ ಒಂಥರ ಕಾರಂ ಪುಡಿ ಅಂತೆ. ಸೊ ಇದೊಂದು ರೆಡ್ ಕಲರ್ ಚಟ್ನಿ ಜೊತೆ ಟ್ರೈ ಮಾಡ್ತೀನಿ ಇವಾಗ. ಇಲ್ಲಿ ಒಂದು DLF ಅಲ್ಲಿ ಹೈಲೈಟ್ ಏನ್ ಹೇಳ್ಬೇಕಪ್ಪ ಅಂದ್ರೆ ಈ ಒಂದು ರೆಡ್ ಕಲರ್ ಚಟ್ನಿ. ಲೈಕ್ ತುಂಬಾ ಕಡೆ ನಾನು ಟ್ರೈ ಮಾಡಿದೆ ಒಂದು ರೆಡ್ ಕಲರ್ ಚಟ್ನಿ, ತುಂಬಾ ಸಕ್ಕತ್ತಾಗಿದೆ. ಹೆವಿ ಸ್ಪೈಸಿ ಆಗಿದೆ. ಒಂದು 80% ಸ್ಪೈಸಸ್ ಮತ್ತೆ ಒಂದು 20% ಸ್ವೀಟ್ ಮಿಕ್ಸ್ ಮಾಡಿದ್ರೆ ಯಾವ ಒಂದು ಕಾಂಬಿನೇಷನ್ ಬರುತ್ತಲ್ಲ ಅದೇ ರೀತಿ ಇದೆ. ಪರ್ಫೆಕ್ಟ್ ಆಗಿದೆ. ಇದು ಒಂಥರ ಸಕ್ಕತ್ತಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ಚಟ್ನಿ. ಚೆನ್ನಾಗಿದೆ. ಬಟ್ ಇದಕ್ಕಿನ್ನೂ ಚೆನ್ನಾಗಿರೋ ಇಡ್ಲಿ ನಾನು ಟ್ರೈ ಮಾಡಿದ್ದೀನಿ. ಘೀ ಪುಡಿ ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಇವ್ರ ಪುಡಿ ಲೈಕ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇದನ್ನು ಕೂಡ ನಾವು ಟ್ರೈ ಮಾಡ್ಬೇಕಾಗುತ್ತೆ. ಚೆನ್ನಾಗಿದೆ. ಬಟ್ ಈ ಒಂದು 3 ಇಡ್ಲಿಗೆ 100 ರೂಪೀಸ್ ಆಗಿದೆ. ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ತೀನಿ. ಬಟ್ ಓಕೆ, ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತ ಅಂದ್ರೆ ಕೂಡ ಓಕೆ ಇದೆ. ಗೈಸ್, ಈ ಒಂದು DLF ಅಲ್ಲಿ ಇನ್ನೂ ಹಲವಾರು ಫುಡ್ ಕಾರ್ಟ್ಸ್ ಗಳು ನಿಮ್ಗೆ ಇದೆ. ಬಟ್ ಏನಪ್ಪಾ ಅಂದ್ರೆ ನಮ್ಗೆ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಆಗ್ಲೇ ಇಲ್ಲಿವರೆಗೂ ತಿನ್ಬಿಟ್ಟಿದೀವಿ. ಇನ್ನೂ ಏನಾದ್ರು ಮತ್ತೆ ಹೊಸ ಟ್ರೈ ಮಾಡಿದ್ರೆ ಅಂದ್ರೆ ಹೊರಗಡೆ ಬಂದ್ಬಿಡುತ್ತೆ. ಸೊ ನಾವ್ ಇವತ್ತು ಈ ಒಂದು DLF ಫುಡ್ ಬ್ಲಾಗ್ ನ ಏನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ. ನೋಡಿ ಲೆಮನ್ ಕೂಡ ಕಾಣಿಸ್ತಾ ಇದೆ ನಮ್ಮ ಕೈಯಲ್ಲಿ. ಸುಮ್ಮನೆ ಒಂದೆರಡು ಆಟ ಆಡಕ್ಕಂತ ತಗೊಂಡೆ. ಸೊ ಈಗ ಒಂದು ಲಾಸ್ಟ್ ಅಲ್ಲಿ ಒಂದು ಲೆಮನ್ ಸೋಡಾ ಕುಡಿದು ಫಿನಿಶ್ ಮಾಡಿದ್ರೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಅಂತಾನೆ ಹೇಳ್ತೀನಿ. ಆ ಸೋಡಾ ಕುಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಮ್ಗೆ. ಸೊ ಸೋಡಾ ಟ್ರೈ ಮಾಡೋಣ ಬನ್ನಿ. ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ ಸೋಡಾ.